ಸ್ನೇಹಿತರೆ ನಮಸ್ಕಾರ, ನಾನು ಸುಬ್ರಹ್ಮಣ್ಯ. MSME ಆಕ್ಟ್ ಬಗ್ಗೆ ಸಾಕಷ್ಟು ಡಿಸ್ಕಷನ್ಗಳು ನಡೀತಿದೆ ಇತ್ತೀಚೆಗೆ. ಎರಡು ಕಾರಣಕ್ಕೆ. ಒಂದು, MSMEಗಳಿಗೆ ಜಾಸ್ತಿ ಪ್ರೊಟೆಕ್ಷನ್ ಸಿಗ್ತಾ ಇರೋದು. ಎರಡನೇದು, ಅದರಿಂದಾಗಿ ರಿಸಿಪಿಯಂಟ್ ಆಫ್ ಸರ್ವಿಸಸ್ ಅಥವಾ ಗೂಡ್ಸ್ ಯಾರಿರ್ತಾರೆ MSMEಗಳಿಂದ ಅವರಿಗೆ ಅರ್ಜೆನ್ಸಿ ಬರ್ತಾ ಇರೋದು. ಈ ಎರಡೂ ಕಾರಣಕ್ಕೋಸ್ಕರ MSME ಅಥವಾ ಗುಡಿ ಕೈಗಾರಿಕೆ ಅಥವಾ ಸಣ್ಣ ಕೈಗಾರಿಕೆ ಅಂತ ಏನು ಹೇಳ್ತೀವಿ, ಇದರದ್ದು ಸಾಕಷ್ಟು ಡಿಸ್ಕಷನ್ಗಳು ನಡೀತಾ ಇದೆ. ಈಗ 43BH ಅನ್ನೋ ಒಂದು ಸೆಕ್ಷನ್ ತುಂಬಾ ರಿಲೆವೆನ್ಸ್ ತಗೊಂಡಿದೆ, ಸಾಕಷ್ಟು ಡಿಸ್ಕಷನ್ ಆಗ್ತಾ ಇದೆ. ಈ 43BH ಸೆಕ್ಷನ್ ಏನಾದ್ರು ಇಂಪ್ಲಿಮೆಂಟ್ ಆದ್ರೆ ರಿಸಿಪಿಯಂಟ್ ಯಾರು MSMEಗಳಿಂದ ಗೂಡ್ಸ್ ಅಥವಾ ಸರ್ವಿಸ್ ತಗೊಳ್ತಾರೋ ಇವರಿಗೆ ಬಹಳಷ್ಟು ಅರ್ಜೆನ್ಸಿ ಬಂದ್ಬಿಡುತ್ತೆ. ಆಮೇಲೆ ಪೇಮೆಂಟ್ ಮಾಡೋದೇ ಇದ್ರೆ ಇಂಟ್ರೆಸ್ಟು, ಪೆನಾಲ್ಟಿ, ಆಮೇಲೆ ಪ್ರಾಫಿಟ್ಗೆ ಎಂಟೈರ್ ಕನ್ಸಿಡರೇಷನ್ ಅಮೌಂಟ್ ಏನಿದೆ MSMEಗಳಿಗೆ ಇದು ಆಡ್ ಆಗ್ತಾ ಇರೋದು ತುಂಬಾ ಚಿಂತೆಯ ವಿಷಯ ಆಗಿದೆ. ಅದಕ್ಕಿಂತಲೂ ಮುಂಚೆ ಇದು ಈಗಿನ ಹಾಟ್ ಟಾಪಿಕ್ ಆದ್ರೆ ಅದರ ಹಿಂದಿಂದು ಇನ್ನೂ ಒಂದು ಟಾಪಿಕ್ ಇದೆ, ಅದೇ MSME ಸಮಾಧಾನ ಅಂತ ಹೇಳೋದು. MSME ಸಮಾಧಾನ ಅಂದ್ರೆ ಏನು? ಈ 45 ಡೇಸ್ ಒಳಗಡೆ MSMEಗಳಿಗೆ ಪೇಮೆಂಟ್ ಕೊಡಿಸುವಂತ ಸಿಸ್ಟಮ್ ಅಥವಾ ಡಿಲೇಡ್ ಪೇಮೆಂಟ್ ಮಾನಿಟರಿಂಗ್ ಸಿಸ್ಟಮ್ ಏನಿದೆ, ದಿಸ್ ಇಸ್ ಕಾಲ್ಡ್ MSME ಸಮಾಧಾನ. 45 ದಿವಸದ ಒಳಗಡೆ MSMEಗಳಿಗೆ ನೀವು ಪೇಮೆಂಟ್ ಮಾಡದೆ ಹೋದ್ರೆ, MSMEಗಳಲ್ಲಿ ಮೈಕ್ರೋ ಮತ್ತು ಸ್ಮಾಲ್ ಮಾತ್ರ, ಎಂ ಇಲ್ಲ. ಇದರ ಬಗ್ಗೆ ಟರ್ನ್ ಓವರ್ ವೈಸ್, ಈಗ ಉದಾಹರಣೆಗೆ 1 ಕೋಟಿ ಇನ್ವೆಸ್ಟ್ಮೆಂಟ್ ಆನ್ ಮೆಷಿನರೀಸ್ ಅಂಡ್ ಇಕ್ವಿಪ್ಮೆಂಟ್, ಹಾಗೇನೆ 5 ಕೋಟಿ ಟರ್ನ್ ಓವರ್. ಅದೇ ರೀತಿ 10 ಕೋಟಿ ಮೆಷಿನರಿ ಮೇಲೆ ಇನ್ವೆಸ್ಟ್ಮೆಂಟ್ ಅಥವಾ 50 ಕೋಟಿ ಟರ್ನ್ ಓವರ್. ಇದೇ ರೀತಿ 50 ಕೋಟಿ ಮೆಷಿನರಿ ಮೇಲೆ ಇನ್ವೆಸ್ಟ್ಮೆಂಟ್ ಅಥವಾ 250 ಕೋಟಿ ಟರ್ನ್ ಓವರ್. ಈ ತರ ಮೈಕ್ರೋ, ಸ್ಮಾಲ್, ಮೀಡಿಯಂ ಅಂತೇಳಿ 3 ಡಿವಿಷನ್ ಇದೆ. ಈ ಮೈಕ್ರೋ ಸ್ಮಾಲ್ಗಳಿಗೆ ಮಾತ್ರ ಈ MSME ಸಮಾಧಾನ ಸ್ಕೀಮ್ ಅಪ್ಲಿಕೇಬಲ್ ಇದೆ. ಈಗ ಮೈಕ್ರೋ ಮತ್ತು ಸ್ಮಾಲ್ ತಿಳ್ಕೊಳ್ಳೋಣ. ಸೂಕ್ಷ್ಮ ಮತ್ತು ಸಣ್ಣ ಉದ್ದಿಮೆಗಳು, ಇವುಗಳು ಹಿಂದೆ ಉದ್ಯೋಗ ಆಧಾರ ಅಂತ ಹೇಳಿತ್ತು, ಆಮೇಲೆ ಉದ್ಯಮ ರಿಜಿಸ್ಟ್ರೇಷನ್ ಅಂತ ಆಯ್ತು. ಯಾಕೋ ಉದ್ಯೋಗ ಸೆಟ್ ಆಗಿಲ್ಲ, ಅದೊಂಥರ ಜಾಬ್ ತರ ಅನ್ಸುತ್ತೆ, ಅದಕ್ಕೆ ಉದ್ಯಮ ಅಂತ ಮಾಡಿದ್ರು. ರಿಜಿಸ್ಟ್ರೇಷನ್ ಆಗಿರುವಂತ ವ್ಯಕ್ತಿಗಳಿಂದ, ಪರ್ಸನ್ಸ್ ಅಂತ ಕರಿತೀವಿ, ಎಂಟರ್ಪ್ರೈಸಸ್ ಗಳಿಂದ ತಗೊಂಡಾಗ, ಮೆಟೀರಿಯಲ್ ಅಥವಾ ಸರ್ವಿಸ್ ತಗೊಂಡಾಗ ಈ MSME ಸಮಾಧಾನ ಅಪ್ಲಿಕಬಲ್ ಆಗುತ್ತೆ. ವಿದಿನ್ 45 ಡೇಸ್ ಪೇಮೆಂಟ್ಸ್ ಕೊಡಿಸುವಂತ ಒಂದು ಸಿಸ್ಟಮ್. ಅಕ್ಟೋಬರ್ 30, 2017ಕ್ಕೆ ಲಾಂಚ್ ಆಗಿರುವಂತ MSME ಸಮಾಧಾನಲ್ಲಿ 45 ದಿವಸದ ಒಳಗಡೆ MSMEಗಳಿಗೆ ಅಥವಾ MS ಎಂಟರ್ಪ್ರೈಸಸ್ಗಳಿಗೆ ಪೇಮೆಂಟ್ಗಳನ್ನ ಕೊಡಿಸುವಂತ ಒಂದು ಸಿಸ್ಟಮ್ ಇದೆ 45 ದಿವಸದೊಳಗಡೆ. ಇದಕ್ಕೆ ಪ್ರತಿ ರಾಜ್ಯದಲ್ಲೂ MSME ಫೆಸಿಲಿಟೇಷನ್ ಸೆಂಟರ್, ಸಮಾಧಾನ ಸ್ಕೀಮ್ ಮುಖಾಂತರ, ಫೆಸಿಲಿಟೇಷನ್ ಸೆಂಟರ್ ಮುಖಾಂತರ 45 ಡೇಸ್ ಅಲ್ಲಿ MSMEಗಳಿಗೆ ಪೇಮೆಂಟ್ ಕೊಡಿಸುವಂತ ಒಂದು ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು 30th October 2017. ಸೆಕ್ಷನ್ 20 ಮತ್ತು 21 ಪ್ರಕಾರ ಗವರ್ಮೆಂಟ್ ಟು ಎಸ್ಟಾಬ್ಲಿಷ್ ಮೈಕ್ರೋ, ಸ್ಮಾಲ್, ಮೀಡಿಯಂ ಎಂಟರ್ಪ್ರೈಸಸ್ ಫೆಸಿಲಿಟೇಷನ್ ಸೆಂಟರ್, ಫೆಸಿಲಿಟೇಷನ್ ಕೌನ್ಸಿಲ್ ಅಂತ ಕರೀತಾರೆ. ಈ ಕೌನ್ಸಿಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ, ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಸಿಸ್ಟಮ್ ಅಂತ ಇದೆ. ಕೋರ್ಟಿನ ಹೊರತಾಗಿ ಆಲ್ಟರ್ನೇಟಿವ್ ಆಗಿ ಕ್ವಾಸಿ ಜುಡಿಷಿಯಲ್ ತರ ಕೆಲಸ ಮಾಡುವಂತ ಒಂದು ವ್ಯವಸ್ಥೆ ಆಗಿದೆ. ಈ ಫೆಸಿಲಿಟೇಷನ್ ಕೌನ್ಸಿಲ್ ಮುಖಾಂತರ ಆರ್ಬಿಟ್ರೇಷನ್ ಮತ್ತು ಕನ್ಸಿಲಿಯೇಷನ್ ಮುಖಾಂತರ ನಡೀತಾ ಇದೆ. ಇಲ್ಲಿ MSMEC ಶಾಲ್ ಬಿ ಅಡ್ಜುಡಿಕೇಟೆಡ್ ವಿದಿನ್ 90 ಡೇಸ್. ಈ ಫೆಸಿಲಿಟೇಷನ್ ಸೆಂಟರ್ ಮುಖಾಂತರ 90 ದಿವಸದೊಳಗಡೆ ವ್ಯಾಜ್ಯವನ್ನ ಅಡ್ಜುಡಿಕೇಟ್ ಮಾಡಬೇಕು ಅಂತೇಳಿ ಈ MSMED ಆಕ್ಟ್ ಅಲ್ಲಿ ಚೇಂಜಸ್ ಅನ್ನ ತಂದ್ರು ಸಮಾಧಾನ ಸ್ಕೀಮ್ ಮುಖಾಂತರ. ಓಕೆ, ಇಲ್ಲಿ ಪೇಮೆಂಟ್ ಜೊತೆಯಲ್ಲಿ ಫೈನ್ ಅನ್ನ ಅಥವಾ ಡಿಲೇಡ್ ಪೇಮೆಂಟ್ ಇಂಟ್ರೆಸ್ಟ್ ಸಹ, ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಆನ್ ಎ ಮಂತ್ಲಿ ಬೇಸಿಸ್ ಸೇರಿಸಿ ಕೊಡಬೇಕು ಅಂತ ಹೇಳೋದು ಈ ಸಿಸ್ಟಮ್ ನ ಒಂದು ಉದ್ದೇಶ ಆಗಿದೆ. ಇನ್ನು ಇದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ? ಉದಾಹರಣೆಗೆ ಒಂದು MSME ಫೆಸಿಲಿಟೇಷನ್ ಸೆಂಟರ್ ಮುಖಾಂತರ ಸಮಾಧಾನ ಪೋರ್ಟಲ್ ಅಲ್ಲಿ ನಾವು ಯಾವ್ಯಾವ ಡಾಕ್ಯುಮೆಂಟ್ ಅನ್ನು ಇಟ್ಕೊಂಡು ನಾವು
ಫೈಲ್ ಮಾಡ್ಬೋದು ಕೇಸನ್ನ ಅಂತ ಕೇಳಿದ್ರೆ 3 ಡಾಕ್ಯುಮೆಂಟ್ ಮೇನ್ ಆಗಿ ಪರ್ಚೇಸ್ ಆರ್ಡರ್ ಅಥವಾ ವರ್ಕ್ ಆರ್ಡರ್, ಸರ್ವಿಸ್ ಅಂದ್ರೆ ವರ್ಕ್ ಆರ್ಡರ್ ಇರುತ್ತೆ, ಗೂಡ್ಸ್ ಅಂದ್ರೆ ಸರ್ವಿಸ್ ಇದು ಪರ್ಚೇಸ್ ಆರ್ಡರ್ ಇರುತ್ತೆ. ಅದೇ ತರ ಇನ್ವಾಯ್ಸ್ ರೈಸ್ಡ್ ಆಗಿರ್ಬೋದು. ಅದೇ ರೀತಿ ಉದ್ಯಮ ರಿಜಿಸ್ಟ್ರೇಷನ್ ವೆರಿ ಇಂಪಾರ್ಟೆಂಟ್. ಯಾವುದೇ ಒಬ್ಬ MSME ಆಗಿರುವಂತವರು ಉದ್ಯಮ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ತುಂಬಾ ಇಂಪಾರ್ಟೆಂಟ್. ಈ ಉದ್ಯಮ ರಿಜಿಸ್ಟ್ರೇಷನ್, ವರ್ಕ್ ಆರ್ಡರ್ ಮತ್ತು ಇನ್ವಾಯ್ಸ್ ರೈಸ್ಡ್ ಏನಿದೆ, ಈ 3 ಡಾಕ್ಯುಮೆಂಟ್ ಮುಖಾಂತರ ನೀವು ಸಮಾಧಾನ ಪೋರ್ಟಲ್ ಅಲ್ಲಿ ನಿಮಗೆ ಸಮಾಧಾನವನ್ನು ತಗೊಳ್ಬಹುದು MSMEಗಳು ಆಗಿದ್ದಿದ್ರೆ. ಆಮೇಲೆ ಪ್ರೂಫ್ ಆಫ್ ಡೆಲಿವರಿ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇತ್ಯಾದಿ ಬೇರೆ ಬೇರೆ ಡಾಕ್ಯುಮೆಂಟ್ ಏನೇನು ಅವೈಲೇಬಲ್ ಇದೆಯೋ ಅದನ್ನು ನೀವು ಇಟ್ಕೋಬಹುದು. ಸಪೋಸ್ ನೀವೇನಾದ್ರೂ ವಾಟ್ಸ್ಆಪ್ ಅಲ್ಲಿ ಅಥವಾ SMS ಅಲ್ಲಿ ನೀವೇನಾದ್ರೂ ಆರ್ಡರ್ ತಗೊಂಡಿದ್ದ ಅಂದ್ರೆ ಒಂದು ಡಿಕ್ಲರೇಷನ್ ಕೊಡಬಹುದು ನೀವು. ಅದಕ್ಕೊಂದು ಫಾರ್ಮ್ಯಾಟ್ ಇದೆ, ಅದನ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಸೆಕ್ಷನ್ 16 ಆಫ್ MSCD ಆಕ್ಟ್ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದೆ, ಯಾರಾದ್ರೂ ಪೇಮೆಂಟ್ ಡಿಲೇ ಮಾಡಿದ್ರೆ ಮಂತ್ಲಿ ಕಾಂಪೌಂಡಿಂಗ್ ಬೇಸಿಸ್ ಅಲ್ಲಿ ಇಂಟ್ರೆಸ್ಟ್ ಆಡ್ ಮಾಡಿ ಕೊಡಬೇಕು ಅಂತೇಳಿ. ಇದು MSEFC ಆಫ್ ದ ಸ್ಟೇಟ್ ಆಫ್ಟರ್ ಎಕ್ಸಾಮಿನಿಂಗ್ ದ ಕೇಸ್ ಮೇ ಇಶ್ಯೂ ಡೈರೆಕ್ಷನ್ ಟು ದ ಬೈಯರ್. ಇದು ಬೈಯರ್ಗೆ ಡೈರೆಕ್ಷನ್ಸ್ ಕೊಡಬಹುದು ಅಂತ ಹೇಳ್ತದೆ. ಆಮೇಲೆ ಯಾರ್ಯಾರು ಎಲಿಜಿಬಲ್ ಈ ಒಂದು ಸಮಾಧಾನ್ ಪೋರ್ಟಲ್ ಅಲ್ಲಿ ಯಾರ್ಯಾರು ಎಲಿಜಿಬಲ್ ಅಂತ ಕೇಳಿದ್ರೆ, ಟ್ರೇಡರ್ಸ್ ಆರ್ ನಾಟ್ ಎಲಿಜಿಬಲ್. ಸಾಮಾನ್ಯವಾಗಿ ಟ್ರೇಡರ್ಸ್ಗೂ ಸಹ ಉದ್ಯಮ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂತ ಅವಕಾಶ ಇದೆ. ಆದ್ರೆ ಟ್ರೇಡರ್ಸ್ಗೆ ಪ್ರೈಮರಿ ಲೆಂಡಿಂಗ್ ಅಥವಾ ಸಾಲ ತಗೊಳ್ಳುವಂತ ಒಂದು ಫೆಸಿಲಿಟಿ ಬಿಟ್ರೆ ಬೇರೆ ಸಮಾಧಾನ ಪೋರ್ಟಲ್ ಅಲ್ಲಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ಒಂದು ಸಮಾಧಾನ ಸಿಗೋದಿಲ್ಲ. ಆದ್ರೆ ಮ್ಯಾನುಫ್ಯಾಕ್ಚರರ್ ಮತ್ತು ಸರ್ವಿಸ್ ಪ್ರೊವೈಡರ್ಸ್ಗೆ ಈ ಒಂದು ಫೆಸಿಲಿಟಿಯನ್ನ ತಗೊಳ್ಬಹುದು. ನಾನು ಈಗಾಗಲೇ ಹೇಳಿರುವ ರೀತಿಯಲ್ಲಿ 1 crore ಮೆಷಿನರಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡಿರ್ಬೇಕು, ಅಥವಾ 5 crore ಟರ್ನ್ ಓವರ್ ಆಗಿರ್ಬೇಕು, ಅಥವಾ 10 crore ಮೆಷಿನರಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ಬೇಕು, ಅಥವಾ 50 crore ಟರ್ನ್ ಓವರ್ ಆಗಿರ್ಬೇಕು, ಇಲ್ಲ 50 crore ಮೆಷಿನರಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ಬೇಕು, ಅಥವಾ 250 crore ಟರ್ನ್ ಓವರ್ ಆಗಿರ್ಬೇಕು. ಮೈಕ್ರೋ, ಸ್ಮಾಲ್, ಮೀಡಿಯಂ ಅಂತ ಹೇಳಿ ಇಲ್ಲಿ ಮೀಡಿಯಂ ಅವ್ರನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಅದೇ ರೀತಿ ಟ್ರೇಡರ್ಸ್ ಅನ್ನ ಕೂಡ ಕನ್ಸಿಡರ್ ಮಾಡ್ತಾ ಇಲ್ಲ. ಇದು ಈ 2 ಕ್ಯಾಟಗರಿ ಅವರು ಈ ಸಮಾಧಾನ ಪೋರ್ಟಲ್ ಅಲ್ಲಿ ಅವರಿಗೆ ಎಲಿಜಿಬಿಲಿಟಿ ಬರುವುದಿಲ್ಲ. ಇನ್ನು ಕೌನ್ಸಿಲ್ ಏನ್ ಮಾಡುತ್ತೆ ಅಂತಂದ್ರೆ ನೋಟಿಸ್ ಕಳಿಸುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದೆ ಬೈಯರ್ಗೆ. ಸಪೋಸ್ ಬೈಯರ್ ಏನಾದ್ರೂ ರೆಸ್ಪಾಂಡ್ ಮಾಡದೆ ಹೋದ್ರೆ ದ MSME ಸಮಾಧಾನ ಪೋರ್ಟಲ್ ದ ಕೇಸ್ ಈಸ್ ಫಾರ್ವರ್ಡೆಡ್ ಟು ದ ರೆಸ್ಪೆಕ್ಟ್ MSME ಫೆಸಿಲಿಟೇಷನ್ ಕೌನ್ಸಿಲ್ ಕನ್ವರ್ಟ್ಸ್ ಇಟ್ ಇನ್ ಟು ಎ ಕೇಸ್. ಅವ್ರೇನು ರೆಸ್ಪಾಂಡ್ ಮಾಡದೆ ಹೋದ್ರೆ ಅದು ಕೇಸ್ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಸೆಕ್ಷನ್ 18 ಪ್ರಕಾರ ಕನ್ಸಿಲಿಯೇಷನ್ ಹೋಗುತ್ತೆ. ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಸಿಸ್ಟಮ್ ಅಲ್ಲಿ ಕನ್ಸಿಲಿಯೇಷನ್ ಅಥವಾ ಆರ್ಬಿಟ್ರೇಷನ್, ಮೀಡಿಯೇಷನ್ ಅಂತ ಹೇಳಿ ಎಲ್ಲ ಸಿಸ್ಟಮ್ಗಳಿದೆ. ಸೊ ಕನ್ಸಿಲಿಯೇಷನ್ ಹೋಗುತ್ತೆ. ಆಮೇಲೆ ಅದು ನೆಕ್ಸ್ಟ್ ಅಗ್ರೀವ್ಡ್ ಪಾರ್ಟಿ ಬೇಕಾದ್ರೆ ಅಪೀಲ್ ಫೈಲ್ ಮಾಡಬಹುದು ಸೆಕ್ಷನ್ 19 ಆಫ್ ದ MSMED ಆಕ್ಟ್ ಪ್ರಕಾರ, ಅಥವಾ ಸೆಕ್ಷನ್ 34 ಆಫ್ ದ ಆರ್ಬಿಟ್ರೇಷನ್ ಅಂಡ್ ಕನ್ಸಿಲಿಯೇಷನ್ ಆಕ್ಟ್ ಪ್ರಕಾರ ಅವರು ಅಪೀಲ್ಗೆ ಹೋಗಬಹುದು. ಇನ್ನು ಫೈನಾನ್ಸ್ ಆಕ್ಟ್ 2023 ಅಲ್ಲಿ ಮೋಸ್ಟ್ ಡಿಬೇಟೆಡ್ ಸೆಕ್ಷನ್ 43BH ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಈ 43BH ಒಂದು ಅಡ್ವಾಂಟೇಜ್ MSMEಗಳಿಗೆ ಏನಪ್ಪಾ ಅಂತಂದ್ರೆ 15 ಡೇಸ್ ಒಳಗಡೆ ಯಾವುದೇ ಅಗ್ರಿಮೆಂಟ್ ಇಲ್ಲದೆ ಹೋದ್ರೆ 15 ಡೇಸ್ ಒಳಗಡೆ ಪೇಮೆಂಟ್ ಸಿಗುವಂತ ವ್ಯವಸ್ಥೆ ಇದೆ. ಅದೇ ರೀತಿ ಅಗ್ರಿಮೆಂಟ್ ಇದ್ರೆ ಮ್ಯಾಕ್ಸಿಮಮ್ 45 ಡೇಸ್ ಒಳಗಡೆ ಪೇಮೆಂಟ್ ಮಾಡದೆ ಹೋದ್ರೆ ಆಸ್ ಆನ್ 31st March 2024 ಅಲ್ಲಿ ಈ ರೀತಿಯ ಒಂದು ಕಂಡೀಷನ್ ನೋಡಿ ಎಂಟೈರ್ ಪೇಮೆಂಟ್ ಟುವರ್ಡ್ ದ ಮೈಕ್ರೋ ಸ್ಮಾಲ್ ಎಂಟರ್ಪ್ರೈಸಸ್ ಏನಿದೆ ಅದನ್ನ ಪ್ರಾಫಿಟ್ ಗೆ ಆಡ್ ಮಾಡುವಂತ ಒಂದು ಪ್ರಾವಿಷನ್ ತುಂಬಾ ಡಿಸ್ಕಸ್ಡ್, ಡಿಬೇಟೆಡ್. ಇವತ್ತು ಇನ್ನೂ ಕೂಡ ಅದು ಈ ವರ್ಷನೇ ಇಂಟ್ರೊಡ್ಯೂಸ್ ಮಾಡ್ತಾರ ಅನ್ನೋದು ಡೌಟ್ ಇದ್ರೂ ಸಹ ಅದು ಒಂದು ಇವತ್ತಲ್ಲ ನಾಳೆ ಇಂಟ್ರೊಡ್ಯೂಸ್ ಆಗ್ಲಿಕ್ಕಿರುವಂತ ಒಂದು ಸ್ವಲ್ಪ ಹಾರ್ಶ್ ಪ್ರಾವಿಷನ್ ಅಂತಾನೆ ಹೇಳ್ಬೋದು. ಒಂದು ಕಡೆ MSMEಗಳಿಗೆ ಪ್ರೊಟೆಕ್ಷನ್ ಸಿಗ್ತಾ ಇದೆ ಸಮಾಧಾನ ಪೋರ್ಟಲ್ ಮುಖಾಂತರ, ಅದೇ ರೀತಿ ಇಲ್ಲಿ ಒಂದು ರೀತಿಯಲ್ಲಿ ಪೀನಲ್ ಪ್ರೊವಿಷನ್ ಅಂತ ಹೇಳ್ಬೋದು. ಇದು 43BH ಆಫ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಸಮಾಧಾನ ಪೋರ್ಟಲ್ MSMED ಆಕ್ಟ್ ಒಳಗಡೆನೆ ಇರುವಂತ ಪ್ರೊವಿಷನ್, ಆದ್ರೆ ಇದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಮಧ್ಯೆ ಬರ್ತಾ ಇದೆ. ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ MSMEಗಳಿಗೆ ಪೇಮೆಂಟ್ ಮಾಡದೆ ಹೋದ್ರೆ ಟೋಟಲ್ ಪ್ರಾಫಿಟ್ಗೆ ಎಷ್ಟು ಪೇಮೆಂಟ್ ಇದೆಯೋ ಅಷ್ಟನ್ನು ಆಡ್ ಮಾಡಿಸ್ಕೊಳ್ಳುವಂತ ಒಂದು
ವ್ಯವಸ್ಥೆ ತುಂಬಾ ಡಿಸ್ಕಷನ್ ಅಲ್ಲಿ ನಡೀತಾ ಇದೆ ಸ್ನೇಹಿತರೆ. ಆಮೇಲೆ ಇದು ಒಂದು ರೀತಿಯಲ್ಲಿ ಡಿಸ್ಅಲೋ ಮಾಡೋದು, ಆ ಟೋಟಲ್ ಪೇಮೆಂಟ್ ಅನ್ನ ಎಕ್ಸ್ಪೆನ್ಸ್ ಆಗಿ ಕನ್ಸಿಡರ್, ಪರ್ಚೇಸ್ ಇಸ್ ಅನ್ ಎಕ್ಸ್ಪೆನ್ಸ್, ಅದನ್ನ ಡಿಸ್ಅಲೋ ಮಾಡುವಂತ ಒಂದು ವ್ಯವಸ್ಥೆ ಆಗಿರೋದ್ರಿಂದ ಸಾಕಷ್ಟು ಟ್ರೇಡರ್ಸ್ ಇವತ್ತು ಚಿಂತೆಯಲ್ಲಿದ್ದಾರೆ. ಇದೇನಾದ್ರೂ ಬಂದ್ಬಿಟ್ರೆ 45 ಡೇಸ್ ಒಳಗಡೆ ಪೇಮೆಂಟ್ ಮಾಡುವಂಥದ್ದು ಅಥವಾ 15 ಡೇಸ್ ಒಳಗಡೆ ಯಾವುದೇ ಕಾಂಟ್ರಾಕ್ಟ್ ಇಲ್ಲ ಅಂದ್ರೆ ಮಾಡುವಂತ ಒಂದು ಅರ್ಜೆನ್ಸಿ ಕ್ರಿಯೇಟ್ ಆಗ್ತಾ ಇರೋದು ತುಂಬಾ ಡಿಬೇಟೇಬಲ್ ಅಂಡ್ ಡಿಸ್ಕಸ್ಡ್ ಟಾಪಿಕ್ ಆಗಿದೆ. ಹಾಗಾಗಿ ಪೇಮೆಂಟ್ ಕೊಡೋದು ಪ್ರಾಫಿಟ್ಗೆ ಆ್ಯಡ್ ಆಗೋದಲ್ಲದೇನೆ ಡಿಲೇ ಆಗಿದ್ದಕ್ಕೆ ಇಂಟ್ರೆಸ್ಟ್ ಸಹ ಮಂತ್ಲಿ ಕಾಂಪೌಂಡಿಂಗ್ ರೇಟ್ ಬೇಸಿಸ್ ಅಲ್ಲಿ ಆಡ್ ಆಗ್ತಾ ಹೋಗುತ್ತೆ. ಆಮೇಲೆ ಈ ಇಂಟ್ರೆಸ್ಟ್ ಪೇಯ್ಡ್ ಏನಿದೆ ಇದು ಕೂಡ ಡಿಸಲ್ವ್ ಆಗ್ತಾ ಇದೆ ನಮ್ಮ ಫೈನಾನ್ಷಿಯಲ್ಸ್ ಅಲ್ಲಿ. ಇದು ಒಂದು ರೀತಿಯಲ್ಲಿ ಡಿಸ್ಅಡ್ವಾಂಟೇಜಸ್ ಟು ದ ರಿಸಿಪಿಯಂಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್, ವೇರ್ ಆಸ್ ಪ್ರೊಟೆಕ್ಷನ್ ಟು ದ MS ಎಂಟರ್ಪ್ರೈಸಸ್. ಇದು ಬೆನಿಫಿಟ್ಸ್ ಏನಪ್ಪಾ ಅಂತ ಕೇಳಿದ್ರೆ ಸ್ಮೂತ್ ಪೇಮೆಂಟ್, MSMEಗಳಿಗೆ ಸ್ಮೂತ್ ಪೇಮೆಂಟ್ಸ್ ಆಗುತ್ತೆ. 45 ಡೇಸ್ ಒಳಗಡೆ ಆಗ್ತಾ ಇರೋದ್ರಿಂದ ಏನು ಅವರಿಗೆ ಚಿಂತೆ ಇರೋದಿಲ್ಲ, ಕಂಪ್ಲೀಟ್ಲಿ ಪ್ರೊಟೆಕ್ಟೆಡ್. ಆಮೇಲೆ ಬೆಟರ್ ಬಾರ್ಗೇನಿಂಗ್ ಪವರ್, ಯಾವತ್ತೂ ಕೂಡ MSMEಗಳು ಹೇಳ್ಬೋದು, MS ಎಂಟರ್ಪ್ರೈಸಸ್ಗಳು ಹೇಳ್ಕೋಬಹುದು 45 ಡೇಸ್ ಒಳಗಡೆ ನಮಗೆ ಪೇಮೆಂಟ್ ಮಾಡೋದು, ದೇ ಕ್ಯಾನ್ ಪುಷ್, ಕೊಡಿಯಪ್ಪ ಇಲ್ಲಾಂದ್ರೆ ಸಮಸ್ಯೆ ಆಗ್ಬೋದು ನಾಳೆ. ಅದು ಇಂಡೈರೆಕ್ಟ್ಲಿ ಇವ್ರಿಗೆ ಈಗಾಗಲೇ ಪ್ರೆಷರ್ ಇದೆ ರಿಸಿಪಿಯಂಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್. ಆಮೇಲೆ ರೆಡ್ಯೂಸ್ಡ್ ಡಿಸ್ಪ್ಯೂಟ್ಸ್, ಈ ರೀತಿ ಒಂದು ಕಂಡೀಷನ್ ಇದ್ದಾಗ ಡಿಸ್ಪ್ಯೂಟ್ಗಳು ಕಡಿಮೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ GST ಒಳಗಡೆ ತಗೊಂಡಂದ್ರೆ ಪರ್ಚೇಸ್ ಮಾಡಿರೋರು 6 ತಿಂಗಳ ಒಳಗಡೆ ಪೇಮೆಂಟ್ ಮಾಡದೆ ಹೋದ್ರೆ ಇನ್ಪುಟ್ ಟ್ಯಾಕ್ಸ್ ರಿವರ್ಸ್ ಆಗಬೇಕು ಅಂತ ಹೇಳೋ ಒಂದು ಪ್ರೊವಿಷನ್ ಈಗಾಗಲೇ ಇದೆ ಎಕ್ಸಿಸ್ಟಿಂಗ್. ವೇರಾಸ್ ಆ ರೀತಿಯ ಒಂದು ಕಾಂಪ್ಲಿಕೇಶನ್ಸ್ MSME ವಿಷಯದಲ್ಲಿ ಬರುವುದಿಲ್ಲ. ಯಾಕೆಂತಂದ್ರೆ 45 ಡೇಸ್ ಒಳಗಡೆ ನಾವು ಪೇಮೆಂಟ್ ಮಾಡಿರ್ತೀವಿ, ಹಾಗಾಗಿ ಡಿಸ್ಪ್ಯೂಟ್ಸ್ ಕಡಿಮೆ ಆಗುತ್ತೆ. ಅದೇ ರೀತಿ ITC ರಿವರ್ಸಲ್ ಕೂಡ ಇಲ್ಲದೆ ಆಗುತ್ತೆ ಅನ್ನತಕ್ಕಂಥ ಒಂದು ವಿಶೇಷವಾದಂತ ಒಂದು ಪಾಯಿಂಟ್ ಅನ್ನ ನಾವು ತಿಳ್ಕೋಬಹುದು ಸ್ನೇಹಿತರೆ. ಹಾಗಾಗಿ ಈ MSME ಸಮಾಧಾನ್ ಪೋರ್ಟಲ್ 43BH ಅನ್ನುವಂತ ಹೊಸ ಪ್ರೊವಿಷನ್, ಇನ್ಕಮ್ ಟ್ಯಾಕ್ಸ್ ಪ್ರೊವಿಷನ್ ಏನಿದೆ, ಇದು ಎರಡೂ ಕೂಡ ವರದಾನವಾಗಿ MSMEಗಳಿಗೆ ಬಂದ್ರೆ ಒಂದು ರೀತಿಯಲ್ಲಿ ಸ್ವಲ್ಪ ಕಷ್ಟ ಕೊಡುವಂತ ಒಂದು ಪ್ರೊವಿಷನ್ ಆಗಿದೆ ರಿಸಿಪಿಯಂಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಆಮೇಲೆ ನೆನ್ಪಿಟ್ಕೊಳ್ಬೇಕಾಗಿದ್ದ ವಿಷಯ ಏನಪ್ಪಾ ಅಂತಂದ್ರೆ ಇದು ಮೈಕ್ರೋ ಮತ್ತು ಸ್ಮಾಲ್ ಎಂಟರ್ಪ್ರೈಸಸ್ಗೆ ಮಾತ್ರ, ಹಾಗೇನೆ ಟ್ರೇಡರ್ಸ್ಗೆ ಈ ಬೆನಿಫಿಟ್ಸ್ ಇನ್ನೂ ಬರ್ತಾ ಇಲ್ಲ. ನಾನು ಈಗಾಗಲೇ MSMEಗಳ ಬಗ್ಗೆ ಹಾಗೇನೆ ಟ್ರೇಡರ್ಸ್ ಅನ್ನ MSME ಒಳಗಡೆ ತರುವಾಗ ಮಾಡಿರುವಂತ 2 ವಿಡಿಯೋಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತಾ ಇದ್ದೀನಿ, ನೀವು ಅದನ್ನು ಕೂಡ ಡೀಟೇಲ್ ಆಗಿ ನೋಡ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.